Hi my dear precious pearls, welcome back to Pearls Happy Have. ಕೂರ್ಗ್ ಅಂದರೆ ಕಾಫಿ ಎಸ್ಟೇಟ್, ಮಿಸ್ಟಿ ವೆದರ್, ನ್ಯಾಚುರಲ್ ವೈಬ್ಸ್ ಅಂತ ಎಲ್ಲರಿಗೂ ಗೊತ್ತು. ಬಟ್ ಇವತ್ತು ನಾವು ಕೂರ್ಗಲ್ಲಿ ಒಂದು ಡಿಫ್ರೆಂಟ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಕೂಡ ಒಂದು ಕಂಪ್ಲೀಟ್ ಟಿಬೇಟ್ ಫೀಲಿಂಗ್ ಕೊಡುವ ಒನ್ ಬ್ಯೂಟಿಫುಲ್ ಪ್ಲೇಸ್ನ ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಎಸ್ ಗೈಸ್, ಯು ವರ್ಡ್ ಇಟ್ ರೈಟ್. ವೆಲ್ಕಮ್ ಟು ದ ಫೇಮಸ್ ಗೋಲ್ಡನ್ ಟೆಂಪಲ್ ಆಫ್ ಕೂರ್ಗ್. ಇವತ್ತು ಈ ವ್ಲಾಗಲ್ಲಿ ಯಾಕೆ ಇದನ್ನ ಗೋಲ್ಡನ್ ಟೆಂಪಲ್ ಅಂತ ಕರೀತಾರೆ, ನಿಜವಾಗ್ಲೂ ಇದು ಗೋಲ್ಡಿಂದನೇ ಮಾಡಿದ್ದಾರಾ, ಮಾಂಗ್ಸ್ ಎಲ್ಲ ಎಲ್ಲೋ ಮತ್ತು ಮರೂನ್ ಡ್ರೆಸ್ ಹಾಕ್ತಾರೆ ಯಾಕೆ, ಅಲ್ಲಿರುವ 3 ಸ್ಟ್ಯಾಚು ಯಾರ್ದು, ವಾಲ್ ಮೇಲಿರೋ ಡ್ರ್ಯಾಗನ್ ಪೇಂಟಿಂಗ್ ಮೀನಿಂಗ್ ಏನು ಅಂತ ಎಲ್ಲ ಕ್ವೆಶನ್ಗೆ ನಿಮಗೆ ಆನ್ಸರ್ ಈ ವ್ಲಾಗಲ್ಲಿ ಸಿಗುತ್ತೆ. ಹಾಗೆ ಟೆಂಪಲ್ ಹಿಸ್ಟ್ರಿ ಮತ್ತು ಹಿಡನ್ ಫ್ಯಾಕ್ಟ್ಸ್ ಕೂಡ ಹೇಳ್ತೀವಿ. ನಾವು ಗೋಲ್ಡನ್ ಟೆಂಪಲ್ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಆಚೆ ಪಾರ್ಕಿಂಗ್ ಇದೆ. ಪಾರ್ಕಿಂಗಿಗೆ ಏನು ಪ್ರಾಬ್ಲಮ್ ಇಲ್ಲ, ಲೈಕ್ ವಿಶಾಲವಾಗಿರೋ ಪಾರ್ಕಿಂಗ್ ಸ್ಪೇಸ್ ಇದೆ. ಮತ್ತು ಇವಾಗ ನೀವು ನೋಡ್ಬೋದು ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸಸ್ಸು ಇದೆ. ಇಲ್ಲಿ ಕೀ ಚೈನ್ಸ್, ವೆರೈಟೀಸ್ ಆಫ್ ಡಾಲ್ಸ್, ಫ್ರಿಡ್ಜ್ ಮ್ಯಾಗ್ನೆಟ್ ಆ ಥರ ಐಟಮ್ಸ್ ಸಿಗುತ್ತೆ. ಮತ್ತು ಆಚೆ ಕೂಡ ಅವ್ರದ್ದು ಶಾಪಿಂಗ್ ಕಾಂಪ್ಲೆಕ್ಸಸ್ ಇದೆ, ಅಲ್ಲಿ ಡ್ರೆಸ್ ವೇರಿಯಸ್ ಐಟಮ್ಸ್ ಸಿಗುತ್ತೆ. ಗೋಲ್ಡನ್ ಟೆಂಪಲ್ ಕರ್ನಾಟಕದ ಕೂರ್ಗ್ ಡಿಸ್ಟಿಕಲ್ಲಿದೆ. ಕುಶಾಲನಗರ ಹತ್ರ ಇರುವ ಬೈಲುಕುಪ್ಪೆ ಅಂತ ಪ್ಲೇಸಲ್ಲಿದೆ. ಮೈಸೂರಿಂದ ಸುಮಾರು 90 ಕಿಲೋಮೀಟರ್ಸ್ ಮತ್ತು ಮಡಿಕೇರಿಯಿಂದ ಸುಮಾರು 35 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಇದು ಇಂಡಿಯಾದಲ್ಲಿರುವ ಲಾರ್ಜೆಸ್ಟ್ ಟಿಬೇಟಿಯನ್ ಬುದ್ಧಿಸ್ಟ್ ಮಾಂಟರೀಸಲ್ಲಿ ಒಂದು. ಪ್ರತಿ ವರ್ಷ ಲಕ್ಷಾಂತರ ಜನ ಇಲ್ಲಿಗೆ ವಿಸಿಟ್ ಮಾಡ್ತಾರೆ. ಈಗ ಸ್ವಲ್ಪ ಇದ್ರದ್ದು ಹಿಸ್ಟರಿ ತಿಳ್ಕೊಳ್ಳೋಣ. 1959ನಲ್ಲಿ ಟಿಬೇಟ್ ಮೇಲೆ ಚೈನೀಸ್ ಕಂಟ್ರೋಲ್ ಬಂದಾಗ ತುಂಬ ಟಿಬೇಟಿಯನ್ ಜನರು ಮತ್ತು ಮಾಂಗ್ಸ್ ತಮ್ಮ ದೇಶ ಬಿಟ್ಟು ಇಂಡಿಯಾಗೆ ಬಂದರು. ಅವರಿಗೆ ಇಂಡಿಯನ್ ಗೌರ್ನಮೆಂಟ್ ಬೇರೆ ಬೇರೆ ಪ್ಲೇಸಲ್ಲಿ ಲ್ಯಾಂಡ್ ಕೊಟ್ಟು ಸೆಟಲ್ ಮಾಡಿದ್ರು. ಅದರಲ್ಲಿ ಬೈಲುಕುಪ್ಪೆ ಕೂಡ ಒಂದು. 1963ಯಲ್ಲಿ ಫೆನೋರ್ ರಿನ್ಪೋಚಿ ಅವರು ಈ ಮಾಂಟೆಸರಿನ ಎಸ್ಟಾಬ್ಲಿಷ್ ಮಾಡಿದ್ರು. ಆಗ ಸ್ಟಾರ್ಟ್ ಮಾಡಿದ ಈ ಮೊನೆಸ್ಟ್ರಿ ಇವಾಗ ವರ್ಲ್ಡ್ ಫೇಮಸ್ ಬುದ್ಧಿಸ್ಟ್ ಲರ್ನಿಂಗ್ ಸೆಂಟರ್ ಆಗಿದೆ. ನಿಮಗೆ ಕ್ವೆಶನ್ ಬರ್ಬೋದು, ಟಿಬೇಟಿಯನ್ಸ್ ಯಾಕೆ ಕೂರ್ಗ್ಗೆ ಬಂದು ಸೆಟ್ಲ್ ಆದರು ಅಂತ. ಕೂರ್ಗ್ ಕ್ಲೈಮೇಟ್ ತುಂಬಾ ಕೂಲ್ ಮತ್ತು ಪೀಸ್ಫುಲ್ ಆಗಿತ್ತು. ಇಲ್ಲಿ ಲ್ಯಾಂಡ್ ಅವೈಲಬಿಲಿಟಿ ಇತ್ತು ಮತ್ತು ಬುದ್ಧಿಸ್ಟ್ ಕಲ್ಚರ್ ಪ್ರಿಸರ್ವ್ ಮಾಡೋಕ್ಕೆ ಸೂಟೇಬಲ್ ಎನ್ವೈರನ್ಮೆಂಟ್ ಆಗಿತ್ತು. ಅದಕ್ಕೆ ಸಾಕಷ್ಟು ಟಿಬೇಟಿಯನ್ ಫ್ಯಾಮಿಲೀಸ್ ಇಲ್ಲಿ ಸೆಟ್ಲ್ ಆದರು. ಇವತ್ತು ಕೂಡ ಬೈಲುಕುಪ್ಪೆ ವರ್ಲ್ಡ್ನ ಬಿಗ್ಗೆಸ್ಟ್ ಟಿಬೇಟಿಯನ್ ಸೆಟಲ್ಮೆಂಟಲ್ಲಿ ಒಂದು. ಇಲ್ಲಿ ನೀವು ಕಂಟಿನ್ಯೂಸ್ ಆಗಿ ಬರ್ನ್ ಆಗ್ತಿರುವ ದೀಪಗಳನ್ನ ನೋಡ್ಬೋದು. ಇವುಗಳನ್ನ ಬಟರ್ ಲ್ಯಾಂಪ್ ಅಂತ ಕರೀತಾರೆ. ಬುದ್ಧಿಸಮ್ ಪ್ರಕಾರ ಲೈಟ್ ಆಫರ್ ಮಾಡಿದ್ರೆ ಇಗ್ನೋರೆನ್ಸ್ ರಿಮೂವ್ ಮಾಡಿ ವಿಸ್ಡಮ್ನ ತರೋದು ಅಂತ ಮೀನಿಂಗ್. ಜನರ ಹೆಲ್ತ್, ಪೀಸ್, ಹ್ಯಾಪಿನೆಸ್ ಮತ್ತು ಪ್ರಾಸ್ಪರಿಟಿಗೆ ಪ್ರೇ ಮಾಡಿ ಈ ಲ್ಯಾಂಪ್ಸ್ನ ಆಫರ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ದೀಪಗಳು 24 hours ಬರ್ನ್ ಆಗ್ತಾ ಇರುತ್ತೆ. ಟೆಂಪಲಲ್ಲಿ ದೊಡ್ಡ ಬೆಲ್ ಕೂಡ ಇದೆ. ಬೆಲ್ ಸೌಂಡ್ಗೆ ಬುದ್ಧಿಸ್ಟ್ ಟ್ರೆಡಿಷನಲ್ಲಿ ಸ್ಪೆಷಲ್ ಇಂಪಾರ್ಟೆನ್ಸ್ ಇದೆ. ಪ್ರೇಯರ್ ಸ್ಟಾರ್ಟ್ ಅಥವಾ ಫಿನಿಶ್ ಆಗೋದನ್ನ ಇಂಡಿಕೇಟ್ ಮಾಡುತ್ತೆ. ಮಾಂಗ್ಸ್ಗೆ ಸೆರೆಮನಿ ಟೈಮ್ ಇನ್ಫಾರ್ಮ್ ಮಾಡುತ್ತೆ. ಮೈಂಡ್ ಫೋಕಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅವೇರ್ನೆಸ್ ಮತ್ತು ಮೈಂಡ್ಫುಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಬೆಲ್ ಸೌಂಡ್ ಕೇಳಿದಾಗ ಮನಸ್ಸು ಕಾಮ್ ಆಗುತ್ತೆ ಅಂತ ನಂಬಿಕೆ. ಇವಾಗ ಇನ್ನೊಂದು ಕ್ವೆಶನ್ ನಿಮ್ಮ ಮನಸ್ಸಲ್ಲಿರುತ್ತೆ, ಮಾಂಗ್ಸ್ ಯಾಕೆ ಮರೂನ್ ಮತ್ತು ಯೆಲ್ಲೋ ಕಲರ್ ಡ್ರೆಸ್ ಹಾಕ್ತಾರೆ. ಟೆಂಪಲಲ್ಲಿ ಮಾಂಗ್ಸ್ನ ನೋಡಿದ್ರೆ ಮೋಸ್ಟ್ಲಿ ಮರೂನ್ ಮತ್ತು ಯೆಲ್ಲೋ ಕಲರ್ ಡ್ರೆಸ್ಸಲ್ಲಿ ನೀವು ನೋಡಬಹುದು, ಮೇಲ್ ಆಗಲಿ ಅಥವಾ ಫೀಮೇಲ್ ಆಗಲಿ. ಮರೂನ್ ಕಲರ್ ಸಿಂಪ್ಲಿಸಿಟಿ, ಡಿಸಿಪ್ಲಿನ್ ಮತ್ತು ಸ್ಪಿರಿಚುವಲ್ ಡೆಡಿಕೇಶನ್ನ ರೆಪ್ರೆಸೆಂಟ್ ಮಾಡಿದ್ರೆ, ಯೆಲ್ಲೋ ಕಲರ್ ಡ್ರೆಸ್ ಬಂದು ವಿಸ್ಡಮ್, ನಾಲೆಜ್ ಮತ್ತು ಎನ್ಲೈಟನ್ಮೆಂಟ್ನ ಸಿಂಬಲೈಸ್ ಮಾಡುತ್ತೆ. ಈ ಕಲರ್ ಮಾಂಗ್ಸ್ಗೆ ಅವರ ಸ್ಪಿರಿಚುವಲ್ ಪಾತ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ನ ನೆನಪಿಸುತ್ತೆ. ಈಗ ನೀವು ಮೇನ್ ಟೆಂಪಲ್ದು ವಿಡಿಯೋ ನೋಡ್ಬೋದು. ಇಲ್ಲಿ ಫೌಂಟೇನ್ ಮತ್ತು ಸುತ್ತಲೂ ಗಾರ್ಡನ್ಸ ಕೂಡ ಮಾಡಿದ್ದಾರೆ. ನೀವು ಮೇಲೆ ನೋಡಿದ್ರೆ ಅಲ್ಲಿ ಡಿಯರ್ ಮತ್ತು ಕೆಲವು ಸಿಂಬಲ್ ಮತ್ತು ಟಿಬೇಟಿಯನ್ಸ್ಗೆ ರಿಲೇಟೆಡ್ ಆಗಿರೋ ಸಿಂಬಲ್ಸ್ ಹಾಕಿದ್ದಾರೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಫುಟ್ವೇರ್ ಬಿಡೋಕ್ಕೆ ಜಾಗ ಇದೆ. ಸೊ ನೀವು ಇಲ್ಲಿ ಫುಟ್ವೇರ್ ಬಿಚ್ಚಿ ಹೋಗಬೇಕು. ಆ್ಯಸ್ ಯೂಶ್ವಲ್ ನಾವು ಹೇಗೆ ಹಿಂದೂ ಟೆಂಪಲ್ಸ್ಗೆಲ್ಲ ನಮ್ಮದು ಫುಟ್ವೇರ್ನ ಬಿಚ್ಚಿ ಹೋಗ್ತೀವೋ ಸೇಮ್ ವೇ ಇಲ್ಲಿಗೂ ಕೂಡ ನಾವು ಫುಟ್ವೇರ್ಸ್ನ ಬಿಟ್ಟು ಹೋಗಬೇಕು. ಮೋಸ್ಟ್ ಕಾಮನ್ ಕ್ವೆಶನ್ ಅಂದರೆ ಯಾಕೆ ಇದನ್ನ ಗೋಲ್ಡನ್ ಟೆಂಪಲ್ ಅಂತ ಕರೀತಾರೆ. ಅದಕ್ಕೆ ಆನ್ಸರ್ ಕೊಡ್ತೀನಿ ಬನ್ನಿ. ಇವಾಗ ಫಸ್ಟ್ ನಾವು ಗೋಲ್ಡನ್ ಟೆಂಪಲ್ ಎಂಟರ್ ಆಗೋಣ. ಸೊ ಎಂಟ್ರೆನ್ಸ್ ಈ ಥರ ಇದೆ. ನೀವು ಡೋರ್ ನೋಡ್ಬೋದು, ಎಷ್ಟು ದೊಡ್ಡದಾಗಿದೆ. ಡೋರ್ ಹ್ಯಾಂಡಲ್ ಕೂಡ ತುಂಬ ವೆಯ್ಟ್ ಆಗಿದೆ ಮತ್ತು ತುಂಬಾ ದೊಡ್ಡದಾಗಿದೆ. ಸೊ ನೀವೆಲ್ಲ ಕಡೆ ಇವಾಗ ಕಾರ್ಪೆಟ್ಸ್ನ ನೋಡ್ಬೋದು. ಕೆಳಗಡೆ ಪ್ರತಿಯೊಂದು ಕಡೆ ಫುಲ್ ಕಾರ್ಪೆಟ್ಸ್ ಹಾಕಿದ್ದಾರೆ. ಒಳಗೆ ಇವಾಗ ನೀವು ನೋಡ್ಬೋದು ತುಂಬ ಬ್ಯೂಟಿಫುಲ್ ಆಗಿರೋ ಗೋಲ್ಡನ್ ಸ್ಟ್ಯಾಚೂಸ್ ಕಾಣಿಸ್ತಾ ಇದೆ ಅಲ್ವಾ. ಸನ್ಲೈಟ್ ಬಿದ್ದಾಗ ಆ ಸ್ಟ್ಯಾಚೂಸ್ ತುಂಬ ಶೈನ್ ಆಗುತ್ತೆ. ಆ ಗೋಲ್ಡನ್ ಗ್ಲೋಯಿಂದ ವಿಸಿಟರ್ಸ್ ಇದನ್ನ ಗೋಲ್ಡನ್ ಟೆಂಪಲ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆಗ್ಲಿಂದ ಇದಕ್ಕೆ ಗೋಲ್ಡನ್ ಟೆಂಪಲ್ ಅನ್ನೋ ನೇಮ್ ಇದೆ. ಸೊ ನೆಕ್ಸ್ಟ್ ಕ್ವೆಶನ್, ಇನ್ನೊಂದು ಕಾಮನ್ ಡೌಟ್ ಏನಂದರೆ ಟೆಂಪಲ್ ಫುಲ್ ಗೋಲ್ಡಿಂದಾನೇ ಮಾಡಿದ್ದಾರಾ. ಆನ್ಸರ್ ಏನಂದರೆ ಇಲ್ಲ, ಬಿಲ್ಡಿಂಗ್ ಕಂಪ್ಲೀಟ್ ಗೋಲ್ಡ್ ಅಲ್ಲ, ಆದರೆ ಸ್ಟ್ಯಾಚ್ ಮಾತ್ರ ಡೆಕೋರೇಷನ್ಗೆ ಗೋಲ್ಡ್ ಫಿನಿಶ್ ಮತ್ತು ಗೋಲ್ಡ್ ಲೀಫ್ ವರ್ಕ್ ಯೂಸ್ ಮಾಡಿದ್ದಾರೆ.
ಅದಕ್ಕೆ ಟೆಂಪಲ್ ತುಂಬ ಗೋಲ್ಡನ್ ಲುಕ್ ಕೊಡುತ್ತೆ. ಹಾಗಾದರೆ ಒಳಗಡೆ ಇರೋ ಈ 3 ದೊಡ್ಡ ಸ್ಟ್ಯಾಚು ಯಾರ್ದು? ಟೆಂಪಲ್ ಒಳಗಡೆ ಹೋಗಿದ ತಕ್ಷಣ ನಮಗೆ ಕಾಣೋದೇ ಈ 3 ಗೇಂಟ್ ಸ್ಟ್ಯಾಚ್ಯೂಸ್. ಸೊ ಮಿಡ್ಲಲ್ಲಿ ಇರೋದು ಬುದ್ಧ ಶಕ್ಯಮುನಿ. ಇವರು ಬುದ್ಧಿಸಮ್ ಫೌಂಡರ್. ಇವರು ವಿಸ್ಡಮ್, ಎನ್ಲೈಟ್ಮೆಂಟ್ ಮತ್ತು ಪೀಸ್ನ ರೆಪ್ರೆಸೆಂಟ್ ಮಾಡ್ತಾರೆ. ಇನ್ನೊಂದು ಸೈಡಲ್ಲಿ ಇರೋದು ಗುರು ಪದ್ಮಸಂಭವ. ಇವ್ರನ್ನ ಗುರು ರಿನ್ಪೋಚಿ ಅಂತ ಕೂಡ ಕರೀತಾರೆ. ಟಿಬೆಟಲ್ಲಿ ಬುದ್ಧಿಸಮ್ನ ಸ್ಪ್ರೆಡ್ ಮಾಡೋಕ್ಕೆ ಇವ್ರದ್ದು ಮುಖ್ಯ ಕಾಂಟ್ರಿಬ್ಯೂಷನ್ ಇತ್ತು. ಇನ್ನೊಂದು ಸೈಡಲ್ಲಿ ಅಮಿತ್ಯೂಸ್ ಬುದ್ಧ. ಇವರು ಲಾಂಗ್ ಲೈಫ್, ಗುಡ್ ಹೆಲ್ತ್ ಮತ್ತು ವೆಲ್ ಬೀಯಿಂಗ್ನ ರೆಪ್ರೆಸೆಂಟ್ ಮಾಡ್ತಾರೆ. ಈ 3 ಸ್ಟ್ಯಾಚ್ಯೂಸ್ ಸೇರಿ ವಿಸ್ಡಮ್, ಕಂಪ್ಯಾಷನ್ ಮತ್ತು ಲಾಂಗಿಟಿವಿಟಿನ ಸಿಂಬಲೈಸ್ ಮಾಡುತ್ತೆ. ಸೊ ಮುಂಚೆ ಒಳಗಡೆ ಬಿಡ್ತಾಯಿದ್ರು, ಬಟ್ ಇವಾಗ ಬಿಡಲ್ಲ, ರಿಬ್ಬನ್ ಹಾಕಿದ್ದಾರೆ. ಸೊ ಮೇನ್ ಮೇಲೆ ನಾವು ನೋಡುವಾಗ ಒಂದು ಪಾಪು ಅಲ್ಲಿಗೆ ಒಳಗಡೆ ಹೋಗ್ಬಿಟ್ಟಿತ್ತು. ಹೋಗಿ ಅವ್ರು ಅವ್ರು ಪ್ರೇಯರ್ ಮಾಡೋ, ಮೆಡಿಟೇಷನ್ ಮಾಡೋ ಕಾರ್ಪೆಟಲ್ಲಿ ಕೂತ್ಕೊಂಡು ಒಂದು 5 ಮಿನಿಟ್ಸ್ ಅದು ಇದು ಮಾಡಿ ಓಡಾಡ್ತಾನೆ ಇತ್ತು. ಎಷ್ಟು ಕರೆದ್ರೂ ಬರ್ತಾನೇ ಇದ್ದಿಲ್ಲ. ಮತ್ತು ಅವ್ರದ್ದು ಸಿಸ್ಟರ್ ಹೋಗ್ಬಿಟ್ಟು ಕರ್ಕೊಬಂದರು. ನೋಡಿ ಎಷ್ಟು ಕ್ಯೂಟಾಗಿ ಕೂತಿದೆ, ಪ್ರೇಯರ್ ಮಾಡೋ ಥರನೇ. ಅಲ್ಲಿ ಇಲ್ಲಿ ಮೂಮೆಂಟ್ಸ್ ಎಲ್ಲ ಮಾಡಿದ್ದೆ. ಇನ್ನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನಾನು ಮಿಡ್ಲಲ್ಲಿ ಕ್ಯಾಮರಾ ತೆಗೆದು ಈ ಕ್ಯೂಟ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿದ್ದೀನಿ. ನೀವು ಕೂಡ ನೋಡಬಹುದು ಎಷ್ಟು ಕ್ಯೂಟಾಗಿದೆ ಬೇಬಿ ಅಂತ. ನೀವು ನೋಡ್ಬೋದು, ಪ್ರೇಯರ್ ಹಾಲಲ್ಲಿ ಎಲ್ಲ ಕಡೆ ಕಾರ್ಪೆಟ್ಸ್ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ ಅಂದರೆ ಇದಕ್ಕೂ ಕೂಡ ಕೆಲವು ರೀಸನ್ಸ್ ಇದೆ. ಪ್ರೇಯರ್ ಮತ್ತು ಮೆಡಿಟೇಷನ್ ಟೈಮಲ್ಲಿ ಫ್ಲೋರ್ ಮೇಲೆ ಕೂತ್ಕೊಳ್ತಾರೆ. ಲಾಂಗ್ ಟೈಮ್ ಪ್ರೇಯರ್ಗೆ ಕಂಫರ್ಟೇಬಲ್ ಸಿಗಲಿ ಮತ್ತು ನಾಯ್ಸ್ ಕಮ್ಮಿ ಇರಲಿ, ಪ್ಲೇಸ್ ಕ್ಲೀನ್ ಮತ್ತು ರೆಸ್ಪೆಕ್ಟ್ಫುಲ್ಲಾಗಿ ಇರಲಿ ಅಂತ ಕಾರ್ಪೆಟ್ನ ಹಾಕಿದ್ದಾರೆ. ಕೆಲವೊಮ್ಮೆ ಪ್ರೇಯರ್ಸ್ ತುಂಬ ಲಾಂಗ್ ಅವರ್ಸ್ ನಡೆಯುತ್ತೆ. ಆವಾಗ ಕಾರ್ಪೆಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇವ್ರಿಗೆ. ಸೊ ನೀವು ವಾಲ್ ಮೇಲೆ ಎಲ್ಲ ಕಡೆ ಬ್ಯೂಟಿಫುಲ್ ಪೇಂಟಿಂಗ್ಸ್ನ ನೋಡಬಹುದು. ಡಿಫ್ರೆಂಟ್ ಶೈಲಿಯಲ್ಲಿದೆ. ಇಲ್ಲಿ ನೀವು ಬುದ್ಧನೂ ನೋಡಬಹುದು, ಮತ್ತು ಅವರು ಹೇಗೆ ಪ್ರೇಯರ್ ಬುದ್ಧಿಸಮ್ ಟೀಚ್ ಮಾಡ್ತಾಯಿದ್ರು. ಮತ್ತು ಇಲ್ಲಿ ವೇರಿಯಸ್ ಕಲರ್ಸ್ನ ಯೂಸ್ ಮಾಡಿದ್ದಾರೆ, ಬಟ್ ಕೆಲವೊಂದು ಕಲರ್ ಇಲ್ಲಿ ತುಂಬಾ ಕಾಮನ್ ಆಗಿದೆ. ಇವಾಗ ನೀವು ನೋಡ್ಬೋದು ನಾವು ಸೊ ಇವಾಗ ನೀವು ನೋಡ್ತಾ ಇರೋದು ನಾವು ಎಂಟ್ರೆನ್ಸಲ್ಲಿ ಬರುವಾಗ ಕಾಣಿಸಿರೋ ಇದು ಟೆಂಪಲ್ಲು. ಇಲ್ಲಿ ನೀವು 3 ಟೆಂಪಲ್ಸ್ನ ನೋಡಬಹುದು. ಇಲ್ಲಿ ನೀವು ಮೇನ್ ಟೆಂಪಲ್ ಜೊತೆ ಇನ್ನೂ ಬೇರೆ ಬೇರೆ ಟೆಂಪಲ್ ಬಿಲ್ಡಿಂಗ್ಸ್ನ ಕೂಡ ನೋಡಿರ್ತೀರ. ಮೇನ್ ಟೆಂಪಲಲ್ಲಿ ಗೇಂಟ್ ಬುದ್ಧ ಸ್ಟ್ಯಾಚು ಇದೆ ಮತ್ತು ಮೇಜರ್ ಸೆರೆಮನೀಸ್ ಅಲ್ಲೇ ನಡೆಯೋದು. ಮಿಕ್ಕಿದ ಟೆಂಪಲಲ್ಲಿ ಡೈಲಿ ಪ್ರೇಯರ್ಸ್ಗೆ, ಮೆಡಿಟೇಷನ್, ಬುದ್ಧಿಸ್ಟ್ ಟೀಚಿಂಗ್ಸ್ಗೆ, ರಿಲಿಜಿಯಸ್ ಸ್ಟಡೀಸ್ಗೆ, ಸ್ಪೆಷಲ್ ರಿಚುವಲ್ಸ್ಗೆ ಯೂಸ್ ಮಾಡ್ತಾರೆ. ಪ್ರತಿ ಬಿಲ್ಡಿಂಗ್ಗೆ ಡಿಫ್ರೆಂಟ್ ಪರ್ಪಸ್ ಇದೆ. ಸೊ ಇವಾಗ ನಾವು ನೋಡ್ತಾ ಇರೋದು ಸೆಕೆಂಡ್ ಬಿಲ್ಡಿಂಗ್. ಸೊ ಮೇನ್ ಗೇಟ್ ಕ್ಲೋಸ್ ಆಗಿದ್ದರೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಇನ್ನೊಂದು ಡೋರ್ ಇದೆ. ಸೊ ಆ ಡೋರಲ್ಲಿ ನೀವು ಎಂಟ್ರಿ ಆಗಬಹುದು. ಇವಾಗ ನೀವು ನೋಡಬಹುದು ಅಲ್ಲಿ ತುಂಬ ಗೇಂಟ್ ದೊಡ್ಡದಾಗಿರೋ ಸ್ಟ್ಯಾಚ್ಯೂಸ್ ಇತ್ತು, ಬಟ್ ಇಲ್ಲಿ ಅದು ಚಿಕ್ಕ ಸೈಜಲ್ಲಿದೆ. ಇಲ್ಲಿ ಕೂಡ ಸ್ಟ್ಯಾಚ್ಯೂಸ್ ಇದೆ, ಬಿಕಾಸ್ ಇಲ್ಲಿನೂ ಅವರು ಪ್ರೇಯರ್ಸ್, ಆಫರಿಂಗ್, ಮೆಡಿಟೇಷನ್ ಎಲ್ಲ ಮಾಡೋದ್ರಿಂದ ಇಲ್ಲಿ ಕೂಡ ಅವರು ಸ್ಟ್ಯಾಚ್ಯೂಸ್ ಇಟ್ಟಿದ್ದಾರೆ. ಮತ್ತು ಈ ಮಿಡ್ಲಲ್ಲಿ ನೀವು ಗೋಪುರ ಥರ ನೋಡಬಹುದು. ಅಲ್ಲಿ ಸಿಂಹ ಎಲ್ಲ ಇದೆ ಮತ್ತು ಫ್ಲವರ್ಸಿಂದ ಡೆಕೋರೇಟ್ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ. ಮತ್ತು ನಾವು ಇಂಡಿಯನ್ ಶೈಲಿಯಲ್ಲಿ ಯಾವ ಥರ ಕಲಾಕೃತಿ ಇರುತ್ತೆ ಅದೇ ಥರನೂ ಆ ವುಡ್ ಪೀಸ್ ಮೇಲೆ ಕಾವಿಂಗ್ಸ್ ಮಾಡಿದ್ದಾರೆ. ಮತ್ತು ನೀವು ಇಲ್ಲಿ ವೆರೈಟೀಸ್ ಆಫ್ ಪೇಂಟಿಂಗ್ಸ್ ನೋಡಬಹುದು. ಈಚ್ ಪೇಂಟಿಂಗಿಗೆ ಡಿಫ್ರೆಂಟ್ ಅರ್ಥ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಬುದ್ಧದು ಎನ್ಲೈಟನ್ಮೆಂಟ್ ಹೇಗಾಯಿತು, ಅವ್ರದ್ದು ಲೈಫ್ ಸ್ಟೈಲ್ ಹೇಗಿತ್ತು ಅನ್ನೋದನ್ನ ಶಾರ್ಟಾಗಿ ಅಲ್ಲಿ ಬರೆದು ಹಾಕಿದ್ದಾರೆ. ಸೊ ನಾವಿಲ್ಲಿ ಬ್ಯೂಟಿಫುಲ್ ಪೇಂಟಿಂಗ್ಸ್ನ ನೋಡ್ಬೋದು. ತುಂಬ ಕಲರ್ ಕಾಂಬಿನೇಷನ್ ಆಗಿ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಗೋಲ್ಡನ್ ಟೆಂಪಲ್ನ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಅಂದರೆ ಈ ವಾಲ್ ಪೇಂಟಿಂಗ್ಸ್. ನಿಮಗೆ ಬುದ್ಧ ಪೇಂಟಿಂಗ್ಸ್ ಮತ್ತು ಡ್ರ್ಯಾಗನ್ಸ್ ತುಂಬ ಕಾಣಿಸುತ್ತೆ. ಬುದ್ಧ ಪೇಂಟಿಂಗ್ಸ್ ಇವಾಗಲೂ ಬುದ್ಧಿಸ್ಟ್ ಟೀಚಿಂಗ್ಸ್, ಸ್ಟೋರೀಸ್ ಮತ್ತು ಸ್ಪಿರಿಚುವಲ್ ಮೆಸೇಜನ್ನ ಡಿಪ್ಲಿಕ್ಟ್ ಮಾಡುತ್ತೆ. ಡ್ರ್ಯಾಗನ್ ಪೇಂಟಿಂಗ್ಸ್ ಟಿಬೆಟಿಯನ್ ಕಲ್ಚರಲ್ಲಿ ಡ್ರ್ಯಾಗನ್ ಅಂದರೆ ಹಿವಿಲ್ ಕ್ರಿಯೇಚರ್ ಅಲ್ಲ. ಅವ್ರ ಪ್ರಕಾರ ಡ್ರ್ಯಾಗನ್ ಏನನ್ನು ಸಿಂಬಲೈಸ್ ಮಾಡುತ್ತೆ ಅಂದರೆ ಪ್ರೊಟೆಕ್ಷನ್, ಪವರ್, ಗುಡ್ ಫಾರ್ಚೂನ್, ಸ್ಪಿರಿಚುವಲ್ ಸ್ಟ್ರೆಂತ್. ಈ ಡ್ರ್ಯಾಗನ್ಸ್ ಸೇಕ್ರೆಡ್ ಪ್ಲೇಸ್ನ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋ ನಂಬಿಕೆ ಅವರಿಗಿದೆ. ಪ್ರತಿ ಪೇಂಟಿಂಗ್ಗೆ ಒಂದು ಮೀನಿಂಗ್ ಇದೆ ಮತ್ತು ಕೆಲವೊಮ್ಮೆ ಕಂಪ್ಲೀಟ್ ಮಾಡೋಕ್ಕೆ ಮಂತ್ಸ್ ಅಥವಾ ಇಯರ್ಸ್ ತಗೊಳ್ಳುತ್ತೆ. ಸೊ ಈ ಪೇಂಟಿಂಗ್ ನೀವು ನೋಡ್ಬೋದು, ಫುಲ್ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಎನಿ ಆರ್ಟ್ ಲವರ್ಸ್ ಇದ್ದರೆ ನೀವು ಡೀಟೇಲಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಇದು ಸ್ವಲ್ಪ ಸ್ಕಲ್ಲೆಲ್ಲ ಯೂಸ್ ಮಾಡಿದ್ದಾರೆ, ಬಟ್ ಇದರದ್ದು ಮೀನಿಂಗ್ ಏನು ಅಂತ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ನೀವು ನೋಡಿದ್ರೆ ಬುದ್ಧಾಸ್ ಟೀಚಿಂಗ್ ನೀವು ನೋಡ್ಬೋದು. ವೆರೈಟೀಸ್ ಆಫ್ ಇದರಲ್ಲಿ ಮಾಂಕ್ಸ್ ಇದ್ದಾರೆ, ಯಾವ ಥರ ಟೀಚಿಂಗ್ಸ್ ಮಾಡ್ತಾಯಿದ್ರು ಬೆಟ್ಟ ಗುಡ್ಡದ ಮಧ್ಯೆ, ಅವ್ರಿಗೆ ಮನೆ ಯಾವ ಥರ ಇತ್ತು, ಮತ್ತು ಬುದ್ಧಿಸಮ್ನ ಜನರು ಹೇಗೆ ಫಾಲೋ ಮಾಡ್ತಾಯಿದ್ರು.
ಹಾಕಿದ್ದಾರೆ ಟಿಬೇಟಿಯನ್ ಲ್ಯಾಂಗ್ವೇಜಲ್ಲಿ. ಅಫ್ಕೋರ್ಸ್ ನಮಗೆ ಗೊತ್ತಿಲ್ಲದಿರೋದ್ರಿಂದ ಅರ್ಥ ಆಗ್ತಾಯಿಲ್ಲ. ಆ್ಯಂಡ್ ನೀವು ನೋಡ್ಬೋದು ಅವ್ರದ್ದೇ ಆದ ಡಿಫ್ರೆಂಟ್ ಸ್ಟೈಲಿಶ್ ಆರ್ಕಿಟೆಕ್ಚರ್ ಇದೆ. ಸೊ ನಾವು ನೆಕ್ಸ್ಟು ಇವಾಗ ಈ ಥರ್ಡ್ ಟೆಂಪಲ್ಗೆ ವಿಸಿಟ್ ಮಾಡ್ತಾಯಿದ್ದೀವಿ. ವಿಸಿಟ್ ಆಗ್ತಾ ಇದ್ದಂಗೆ ಇಲ್ಲಿ ಆಚೆ ಒಂದು ಪೇಂಟಿಂಗ್ ಬ್ಯೂಟಿಫುಲ್ಲಾಗಿ ಮಾಡಾಕಿದ್ದಾರೆ. ಸೊ ಇದರಲ್ಲಿ ನೀವು ಎಲಿಫ್ಯಾಂಟ್, ಮಂಕಿ, ಬರ್ಡ್ ಮತ್ತು ಫ್ರೂಟ್ಸ್ ಎಲ್ಲ ನೋಡ್ಬೋದು. ಇದಂತೂ ಫುಲ್ ಖಾಲಿಯಾಗಿತ್ತು, ಒಳಗಡೆ ಎಂಟ್ರಿ ಇದ್ದಿಲ್ಲ. ಸೊ ನಾವು ದೂರದಿಂದನೇ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ನೀವು ತುಂಬ ಕಲರ್ಸ್ ನೋಡ್ಬೋದು. ಸೇಮ್ ಕಲರ್ಸ್ ಅಂದರೆ ತುಂಬ ರಿಪೀಟೆಡ್ ಕಲರ್ಸ್ ಇದೆ. ನಾವಿಲ್ಲಿ ಕಾಮನ್ನಾಗಿ ಬ್ಲೂ, ವೈಟ್, ರೆಡ್, ಗ್ರೀನ್ ಮತ್ತು ಯೆಲ್ಲೋ ಕಲರ್ನ ನೋಡಬಹುದು. ಸೊ ವಾಟ್ ಡಸ್ ಇಟ್ ಮೀನ್ ಅಂದರೆ ಬ್ಲೂ ಅವ್ರ ಪ್ರಕಾರ ವಿಸ್ಡಮ್, ವೈಟ್ ಪ್ಯೂರಿಟಿ, ರೆಡ್ ಪ್ರೊಟೆಕ್ಷನ್, ಗ್ರೀನ್ ಹಾರ್ಮನಿ, ಯೆಲ್ಲೋ ನಾಲೆಡ್ಜ್. ಸೊ ನಾವು ಅವ್ರದ್ದು ಎಲ್ಲ ಕಡೆ ಪೇಂಟಿಂಗ್ಸಲ್ಲಿ ಇರ್ಬೋದು, ಅವ್ರದ್ದು ಅಟೈರ್ಸಲ್ಲಿ ಇರ್ಬೋದು, ಮತ್ತು ಡಿಫ್ರೆಂಟ್ ಅವ್ರದ್ದು ಲೈಕ್ ಕೀ ಚೈನ್ಸ್ ಅದರಲ್ಲೆಲ್ಲ ಸೇಮ್ ಕಲರ್ನ ಯೂಸ್ ಮಾಡಿರ್ತಾರೆ. ಫ್ಯಾಕ್ಟ್ ಏನಂದರೆ ವಿಸಿಟರ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಕಮ್ ಇಯರ್ ಎವ್ರಿ ಇಯರ್ ಟು ವಿಸಿಟ್ ದಿಸ್ ಪ್ಲೇಸ್. ಇದೊಂದು ಇವಾಗ ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ. ಸೊ ಗೋಲ್ಡನ್ ಟೆಂಪಲ್ ಒಳಗಡೆ ಬಂದಮೇಲೆ ಫಸ್ಟ್ ಐ ಕ್ಯಾಚಿಂಗ್ ಥಿಂಗ್ಸ್ ಅಂದರೆ ಈ ಬ್ಯೂಟಿಫುಲ್ ಗಾರ್ಡನ್ ಮತ್ತು ಫೌಂಟನ್. ಗಾರ್ಡನ್ ತುಂಬ ನೀಟ್ಲಿ ಮೇಂಟೈನ್ ಆಗಿದೆ. ಕಲರ್ಫುಲ್ ಫ್ಲವರ್ಸ್ ನೋಡ್ಬೋದು, ಗ್ರೀನ್ ಲಾಸ್ ಮತ್ತು ಸೆಂಟರಲ್ಲಿರೋ ಫೌಂಟನ್ ಈ ಪ್ಲೇಸ್ಗೆ ಒಂದು ಡಿಫ್ರೆಂಟ್ ಚಾರ್ಮ್ ಕೊಡುತ್ತೆ. ಫೌಂಟೇನ್ ವಾಟರ್ ಸೌಂಡ್ ಕೇಳಿದ್ರೆ ಮೈಂಡ್ ಆಟೋಮೆಟಿಕ್ಕಾಗಿ ಕಾಮ್ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋಗಿರೋ ಟೈಮಲ್ಲಿ ಫೌಂಟೇನಲ್ಲಿ ಅವರು ವಾಟರ್ ಬಿಟ್ಟಿದ್ದಿಲ್ಲ. ಸೊ ಇದೊಂದು ಫೋಟೋ ಪ್ಲೇಸ್ ಆಗಿತ್ತು. ಸೊ ನಾವಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಿ ಹಾಕಿರ್ತೀನಿ. ಸೊ ಇದೇ ಫೌಂಟನ್ ನಾನು ಹೇಳ್ತಾ ಇದ್ದಿದ್ದು. ಇದು ಫುಲ್ಲು ನೀರಿಲ್ಲದೆ ತುಂಬ ಖಾಲಿ ಆಗಿತ್ತು. ಸೊ ಇಲ್ಲಿ ನಾವು ಫೋಟೋಸ್ ಎಲ್ಲ ತೊಗೊಂಡ್ವಿ. ನೋಡಿ ಈ ಟೆಂಪಲ್ ಸರೌಂಡಿಂಗ್ಸ್ ಎಷ್ಟು ಕ್ಲೀನ್ ಮತ್ತು ಪೀಸ್ಫುಲ್ ಆಗಿದೆ. ಇಲ್ಲಿ ಸ್ವಲ್ಪ ವಾಕ್ ಮಾಡಿದ್ರೆ ಸ್ಟ್ರೆಸ್ ಎಲ್ಲ ಡಿಸಪಿಯರ್ ಆಗುತ್ತೆ ಅನ್ನೋ ಫೀಲಿಂಗ್ ಬರುತ್ತೆ. ಮತ್ತು ಗಾರ್ಡನ್ ಪಕ್ಕದಲ್ಲೇ ಕಾಣಿಸ್ತಾ ಇರೋ ಈ ಬಿಲ್ಡಿಂಗ್ಸ್ ಇವರು ಮಾಂಗ್ಸ್ ಸ್ಟೇ ಮಾಡುವ ಹಾಸ್ಟೆಲ್ಸ್. ಇಲ್ಲಿ ನೂರಾರು ಮಾಂಗ್ಸ್ ಸ್ಟಡೀಸ್ ಮಾಡ್ತಾರೆ, ಮೆಡಿಟೇಷನ್ ಮತ್ತು ಡೈಲಿ ಪ್ರೇಯರ್ಗೆ ಪ್ರಿಪೇರ್ ಆಗ್ತಾರೆ. ಚಿಕ್ಕ ವಯಸ್ಸಿಂದಲೇ ಬುದ್ಧಿಸ್ಟ್ ಫಿಲಾಸಫಿ ಮತ್ತು ಸ್ಪಿರಿಚುವಲ್ ಟೀಚಿಂಗ್ಸ್ ಕಲಿತಾರೆ. ಇಮ್ಯಾಜಿನ್ ಮಾಡಿ ಈ ಪೀಸ್ಫುಲ್ ಅಟ್ಮಾಸ್ಫಿಯರಲ್ಲಿ ಡೈಲಿ ಲೈಫ್ ಹೇಗಿರ್ಬೋದು ಅಂತ. ಮಾರ್ನಿಂಗ್ ಪ್ರೇಯರ್ಸ್, ಟೆಂಪಲ್ ಬೆಲ್ ಮತ್ತು ಈ ಬ್ಯೂಟಿಫುಲ್ ಸರೌಂಡಿಂಗ್ಸ್ ಮಧ್ಯೆ ಅವರ ದಿನ ಸ್ಟಾರ್ಟ್ ಆಗುತ್ತೆ. ನೇಚರ್, ಬ್ಯೂಟಿ, ಪೀಸ್ಫುಲ್ ಫೌಂಟನ್ ಮತ್ತು ಮಾಂಗ್ಸ್ನ ಸಿಂಪಲ್ ಲೈಫ್ ಎಲ್ಲ ಸೇರಿ ಈ ಪ್ಲೇಸ್ಗೆ ಒಂದು ಯೂನಿಕ್ ಫೀಲ್ ಕೊಡುತ್ತೆ. ಸೊ ಇವಾಗ ನೀವು ನೋಡ್ತಾ ಇರೋದು ಬಂದುಬಿಟ್ಟು ಬುದ್ಧಿಸ್ಟ್ ಸೆಟಲ್ಮೆಂಟ್ ಅಂದರೆ ಟಿಬೆಟ್ ಸೆಟಲ್ಮೆಂಟ್. ಇಲ್ಲಿ ನೋಡ್ತಾ ಇರೋದು ಒಂದು ಮಿನೇಚರ್ ಮಾಡೆಲ್. ಇದರಲ್ಲಿ ಎಂಟೈರ್ ಮೊನೆಸ್ಟ್ರಿ, ಕ್ಯಾಂಪಸ್ ಮತ್ತು ಟಿಬೆಟಿಯನ್ ಸೆಟಲ್ಮೆಂಟ್ನ ಚಿಕ್ಕದಾಗಿ ತೋರಿಸಿದ್ದಾರೆ. ಈ ಮಾಡೆಲ್ ಮೂಲಕ ವಿಸಿಟರ್ಸ್ಗೆ ಟೆಂಪಲ್, ಮಾಂಗ್ಸ್, ಹಾಸ್ಟೆಲ್, ಸ್ಕೂಲ್ ಮತ್ತು ಸೆಟಲ್ಮೆಂಟ್ ಲೇಔಟ್ ಹೇಗಿದೆ ಅಂತ ಸುಲಭವಾಗಿ ಅರ್ಥ ಆಗುತ್ತೆ. 1906ನಲ್ಲಿ ಟಿಬೆಟಿಂದ ಒಂದು ಸೆಟ್ಲ್ ಆದ ಟಿಬೆಟಿಯನ್ ಕಮ್ಯುನಿಟಿ ಇವತ್ತು ಇಷ್ಟು ದೊಡ್ಡ ಸ್ಪಿರಿಚುವಲ್ ಮತ್ತು ಎಜುಕೇಷನಲ್ ಸೆಂಟರ್ಸ್ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದನ್ನು ಈ ಮಾಡೆಲ್ ತೋರಿಸುತ್ತೆ. ಸೊ ನಾವು ಗೋಲ್ಡನ್ ಟೆಂಪಲ್ ಮುಗಿಸ್ಕೊಂಡು ನಿಯರ್ ಬೈ ಶಾಪಿಂಗ್ ಸೆಂಟರಲ್ಲಿ ಹೋಗಿ ಫ್ಯೂ ಐಟಮ್ಸ್ನ ಶಾಪ್ ಮಾಡಿದ್ವಿ. ನೀವು ಕೂಡ ವಿಸಿಟ್ ಮಾಡ್ಬೋದು. ಸೊ ನಾನು ಶಾಪಿಂಗ್ ವಿಡಿಯೋ ಮಾಡಿಲ್ಲ, ಸೊ ಇನ್ಕ್ಲೂಡ್ ಮಾಡಿಲ್ಲ. ಸೊ ನಾನು ಏನೇನು ಶಾಪ್ ಮಾಡಿದೆ ಅಂತ ಶಾರ್ಟ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಮತ್ತು ನೀವು ಟಿಬೆಟ್ ಫುಡ್ ಟ್ರೈ ಮಾಡಬೇಕು ಅಂದರೆ ಇಲ್ಲೇ ನಿಯರ್ ಬೈ ಟಿಬೆಟ್ ಕಿಚನ್ ಅಂತ ಒಂದು ಪ್ಲೇಸ್ ಇದೆ. ಫುಡ್ ಅಂತ ಅಮೇಝಿಂಗ್ ಆಗಿದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಬೆಟ್ ಫುಡ್ ಅವೈಲೇಬಲ್ ಇದೆ. ನಾವು ಟ್ರೈ ಮಾಡಿದ್ವಿ, ಅದರದ್ದು ಶಾರ್ಟ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ರೀಲ್ಸಲ್ಲಿ, ಚೆಕ್ ಮಾಡ್ಕೊಳ್ಳಿ. ಸೊ ಅಡ್ರೆಸ್ಸು, ಲೊಕೇಶನ್ ಮತ್ತು ಏನೇನು ತಿಂದ್ವಿ ಪೂರ್ತಿ ಡೀಟೇಲ್ ಅದರಲ್ಲಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ಟ್ರಾವೆಲ್ ವೀಡಿಯೋಸ್ಗಾಗಿ ಪರ್ಲ್ಸ್ ಹ್ಯಾಪಿ ಹಬ್ನ ಫಾಲೋ ಮಾಡೋದು ಮರಿಬೇಡಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ನಿಮ್ಮ ಒಪಿನಿಯನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡದೆ ತಿಳಿಸಿ. ಸೊ ಲವ್ ಯು ಆಲ್, ಬಾಯ್, ಟೇಕ್ ಕೇರ್.